ನಾವು ಬೇಸಿಕಲಿ ಹಾಸನವರು ಅಂತ ಅಂದಮೇಲೆ ಹಾಸನಾಂಬ ಟೆಂಪಲ್ ವರ್ಷಕ್ಕೆ ಒಂದೇ ಸಲ ಓಪನ್ ಆಗೋದು. ಎಷ್ಟು ದೂರದಿಂದ ಜನ ಬಂದು ನೋಡ್ತಾರೆ, ನಾವು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ನಾನು ಕಾಲೇಜ್ ಡೇಸ್ ಅಲ್ಲಿ ಒಂದ್ಸಲ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:30 11 o'clock ಹೋಗಿತ್ತು. ಹಾಗಾಗಿ ನನಗೆ ಗೊತ್ತಿತ್ತು ದೇವ್ರ ದರ್ಶನ ಮಾಡೋದು ಅಷ್ಟು ಈಸಿ ಇಲ್ಲ ಅಂತ. ಹಾಸನಾಂಬ ದೇವಸ್ಥಾನ ವರ್ಷದಲ್ಲಿ 12 ದಿನ ಓಪನ್ ಇರುತ್ತೆ. ಅದರಲ್ಲಿ ಅಕ್ಟೋಬರ್ 25 to ನವೆಂಬರ್ 2 ವರೆಗೂ ಸಾರ್ವಜನಿಕರ ದರ್ಶನ ಅವೈಲೇಬಲ್ ಇರುತ್ತೆ. ಇಲ್ಲಿ VIP ಪಾಸ್ ಕೂಡ ಇರುತ್ತೆ. VIP ಪಾಸ್ ಬಂದು 300 ಮತ್ತೆ 1000 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ಧರ್ಮ ದರ್ಶನ ಕೂಡ ಧರ್ಮ ದರ್ಶನಕ್ಕೆ 6 to 8 hours ಆಗುತ್ತೆ. 300 rupees ದರ್ಶನಕ್ಕೆ 2 to 3 hours ಆಗುತ್ತೆ. 1000 ರೂಪಾಯಿ ದರ್ಶನಕ್ಕೆ ಅರ್ಧ ಗಂಟೆಗೆಲ್ಲ ದರ್ಶನ ಆಗೋಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆವರೆಗೂ ಮತ್ತೆ ನೈಟ್ 2 ಗಂಟೆಯಿಂದ 4 ಗಂಟೆವರೆಗೂ ಡೋರ್ ಕ್ಲೋಸ್ ಮಾಡ್ತಾರೆ. ಅವಾಗ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ಹೋಗಿದ್ದ ದಿನ ತುಂಬಾ ಗಲಾಟೆ ಆಗ್ಬಿಟ್ಟು VIP ಪಾಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಾವು 8:30ಗೆಲ್ಲ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಬಟ್ 2 o'clockಗೆ ಡೋರ್ ಕ್ಲೋಸ್ ಮಾಡಿದ್ರು. ಅಲ್ಲೇ ಕೂತು ಆಫ್ಟರ್ 2 hours ಆದ್ಮೇಲೆ ಮತ್ತೆ ಡೋರ್ ಓಪನ್ ಮಾಡಿದ್ರು. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಕೊಡೋ ಬಿಸಿ ಆದ ಪೊಂಗಲ್ ತಿನ್ಕೊಂಡು ಮನೆ ಕಡೆ ಬಂದ್ವಿ. ನೀವು ಒಂದ್ಸಲ ಹಾಸನಾಂಬ ಟೆಂಪಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.